ಶಾಸಕರ ಬಂಡಾಯ. ಮತ್ತೆ ಮುನ್ನೆಲೆಗೆ ಬಂದ ಡಿನ್ನರ್ ಪಾಲಿಟಿಕ್ಸ್. ಎಸ್, ಕಾಂಗ್ರೆಸ್ನಲ್ಲಿ ಮತ್ತೆ ತಣ್ಣಗಾದ ಶಾಸಕರ ಬಂಡಾಯ. ಇಷ್ಟು ದಿನ ಕಾಂಗ್ರೆಸ್ನಲ್ಲಿ ತಣ್ಣಗಾಗದ ಶಾಸಕರ ಬಂಡಾಯ ಮತ್ತೆ ಮುನ್ನೆಲೆಗೆ ಬಂದಿದೆ. ಹೌದು, ಮತ್ತೆ ಡಿನ್ನರ್ ಪಾಲಿಟಿಕ್ಸ್. ಮಂತ್ರಿಗಿರಿ ಸಿಗದ ಹಿರಿಯ ಶಾಸಕರು ಕೂಡ ಸಭೆಯನ್ನ 13ನೇ ತಾರೀಕು ಕರೆದಿದ್ದಾರೆ. ಕಾಂಗ್ರೆಸ್ನಲ್ಲಿ ಇನ್ನೂ ಒತ್ತು ಉರಿಯುತ್ತಿದೆ ಕಾಂಗ್ರೆಸ್ ಶಾಸಕರ ಬಂಡಾಯ. ಅಸಮಾಧಾನಿತ ಆಗಿರುವಂತಹ ಶಾಸಕರು ಮತ್ತೆ ಸಭೆಯನ್ನ ಕರೆದಿದ್ದಾರೆ 13ನೇ ತಾರೀಕು. ಆಗಸ್ಟ್ 13ನೇ ತಾರೀಕು ಶಾಸಕರು ಮತ್ತೆ ಮೀಟಿಂಗ್ ಅನ್ನ ಕರೆದಿದ್ದಾರೆ. 35ರಿಂದ 40 ಶಾಸಕರು ಒಂದೇ ಕಡೆ ಸೇರುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ನಲ್ಲಿ ತಣ್ಣಗಾಗದ ಶಾಸಕರ ಬಂಡಾಯ. ಮತ್ತೆ ಮುನ್ನೆಲೆಗೆ ಬಂದ ಡಿನ್ನರ್ ಪಾಲಿಟಿಕ್ಸ್. ಮಂತ್ರಿಗಿರಿ ಸಿಗದಂತಹ ಹಿರಿಯ ಶಾಸಕರು 13ನೇ ತಾರೀಕು ಮತ್ತೆ ಡಿನ್ನರ್ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಕಲಾಪಕ್ಕಾಗಿ ಬೆಂಗಳೂರಿಗೆ ಬರುವ ಶಾಸಕರು ಅಂದೇ ಸಮಾನ ಮನಸ್ಕರ ಮೀಟಿಂಗ್ ಅನ್ನ ನಿಗದಿ ಮಾಡಿದ್ದಾರೆ. 35ರಿಂದ 40 ಶಾಸಕರು ಒಂದೇ ಕಡೆ ಸೇರುವಂತಹ ಸಾಧ್ಯತೆ ಕೂಡ ಇದೆ. ಕಾಂಗ್ರೆಸ್ನಲ್ಲಿ ತಣ್ಣಗಾಗದ ಶಾಸಕರ ಬಂಡಾಯ. ಮತ್ತೆ ಮುನ್ನೆಲೆಗೆ ಬಂತು ಡಿನ್ನರ್ ಪಾಲಿಟಿಕ್ಸ್. ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾನೆ ಮತ್ತೆ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಇನ್ನೂ ಸಹ ಶಾಸಕರ ಅಸಮಾಧಾನ ಹೊರಹಾಕ್ತಿದ್ದಾರೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜೋಯಲ್ ಅವರು. ಎಸ್ ಜೋಯಲ್, ಮೊನ್ನೆ ಅಷ್ಟೇ ಇನ್ನು ಸಚಿವರ ಲಿಸ್ಟ್ ಬಿಡುಗಡೆಯಾಯಿತು. ಇನ್ನೂ ಕೂಡ ಅಸಮಾಧಾನವಾಗಿದ್ದಾರೆ ಕೆಲವು ಸಚಿವರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್. ಚಂದನ, ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಅನ್ನುವಂಥದ್ದು ಸ್ಫೋಟಗೊಂಡಿದೆ. ಇದರಿಂದ ಸಚಿವ ಸ್ಥಾನ ಸಿಗದ ಹಲವು ಹಿರಿಯ ಮತ್ತೆ ಒಂದಷ್ಟು ಹಿರಿಯ ಶಾಸಕರುಗಳು ಮತ್ತೆ ಮಾಜಿ ಸಚಿವರುಗಳೇನಿದ್ದಾರೆ ಇವರು ತೀವ್ರ ಮುನಿಸನ್ನ ಹೊರಹಾಕಿದ್ದಾರೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ 2ನೇ ಹಂತದಲ್ಲಿ 19 ಸಚಿವರ ಸೇರ್ಪಡೆಯಾಗುತ್ತೆ ಈ ಒಂದು ಕ್ಯಾಬಿನೆಟ್ಗೆ. ಅದರ ಬಳಿಕ ಈ ರೀತಿಯಾದಂತಹ ಒಂದು ಭಿನ್ನ ಮತ ಮುನ್ನೆಲೆಗೆ ಬಂದಿರುವಂತದ್ದು. ಈ ವಿಚಾರಕ್ಕೆ ಈಗಾಗಲೇ ಮುನಿಸಿಕೊಂಡಿರುವಂತಹ ಶಾಸಕರು ಮತ್ತು ಅವರು ಸಾಕಷ್ಟು ವಿಚಾರಗಳಲ್ಲಿ ಸಭೆಗಳನ್ನ ಮಾಡ್ತಾ ಇದ್ದಾರೆ ನಿರಂತರವಾಗಿ. ಇದೇ ರೀತಿ ಈ ಒಂದು ಲಿಸ್ಟ್ ನಲ್ಲಿ ಪ್ರಮುಖವಾಗಿ ಇರುವಂತವ್ರನ್ನ ಗಮನಿಸುವುದಾದ್ರೆ ರಾಜೀನಾಮೆ ನೀಡಿದಂತವ್ರು ಅಥವಾ ರಾಜೀನಾಮೆ ನೀಡ್ತೀವಿ ಅಂತ ಹೇಳಿ ಒಂದು ಮಟ್ಟದಲ್ಲಿ ಸರ್ಕಾರವನ್ನ ಬೆದರಿಸುವಂತ ಪ್ರಯತ್ನಕ್ಕೂ ಕೂಡ ಅಂದ್ರೆ ಇಲ್ಲೊಂದ್ ಕಡೆ ಬ್ಲಾಕ್ ಮೇಲ್ ಕೂಡ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಯಶವಂತರಾಯ್ ಗೌಡ ಪಾಟೀಲ್ ಅವರು ಏನಿದ್ದಾರೆ ಇವರು ಪ್ರಥಮವಾಗಿ ಈ ಒಂದು ಸಂಪುಟದ ಪಟ್ಟಿ ಬಂದ ಬಳಿಕ ಅಸಮಾಧಾನಗೊಂಡು ರಾಜೀನಾಮೆಯನ್ನ ನೀಡಿದ್ರು ತಮ್ಮ ಶಾಸಕ ಸ್ಥಾನಕ್ಕೆ. ಹೀಗಾಗಿ ಇವರಿಂದನೇ ಇವರೇ ಆರಂಭಿಕವಾಗಿ ಈ ರೀತಿಯಾದಂತಹ ಒಂದು ಈ ಬಾರಿಯ ರಾಜೀನಾಮೆ ಪರ್ವವನ್ನು ಆರಂಭಿಸಿದ್ರು ಅಂತದ್ದು ತಪ್ಪಾಗ್ಲಿಕ್ಕಿಲ್ಲ. ಬಳಿಕ ಬೇಳೂರು ಗೋಪಾಲಕೃಷ್ಣ ಅವರು ಸಾಗರದ ಶಾಸಕರು ಇವರು ಕೂಡ ಅಸಮಾಧಾನವನ್ನ ಹೊರಹಾಕಿದ್ರು, ರಾಜೀನಾಮೆಯನ್ನ ಘೋಷಿಸಿದ್ರು. ಹೊಸ ಮುಖಗಳಿಗೆ ಆದ್ಯತೆಯನ್ನ ನೀಡಲಾಗಿಲ್ಲ ಅನ್ನುವಂತ ವಿಚಾರಕ್ಕೆ ಇಲ್ಲಿ ಅವರು ಕೂಡ ಅಸಮಾಧಾನವನ್ನ ತೋರ್ಪಡಿಸಿದ್ರು. ಅದೇ ರೀತಿ ಟಿ.ಬಿ. ಜಯಚಂದ್ರ ಅವರು ಹಿರಿಯ ಶಾಸಕರು ಅವರು ಕೂಡ ಅಶೋಕ್ ಪಟ್ಟಣ್ ಅವರು, ತನ್ವೀರ್ ಸೇಠ್, ಎಸ್.ಆರ್. ಶ್ರೀನಿವಾಸ್, ಬಿ.ಕೆ. ಸಂಗಮೇಶ್, ಎಂ ಕೃಷ್ಣಪ್ಪ ಹಾಗೇನೆ ಅವರ ಪುತ್ರ ಆಗಿರುವಂತಹ ಅವರ ಪುತ್ರ ಹಾಗೇನೆ ಅದೇ ರೀತಿ ನಯನ ಮೋಟಮ್ಮ ಅವರು. ಇದೇ ರೀತಿ ಪಟ್ಟಿ ಬೆಳೀತಾ ಹೋಗುತ್ತೆ. ಆದ್ರೆ ಸದ್ಯಕ್ಕೆ ಹೈಕಮಾಂಡ್ ಮತ್ತೆ ಸಿಎಂ ನಿಲುವನ್ನ ತೆಗೆದುಕೊಂಡಿದ್ದಾರೆ ಅಂತಂದ್ರೆ ಇವರೆಲ್ಲರನ್ನೂ ಕೂಡ ಸಮಾಧಾನದಿಂದ ಇರೋಕೆ ಸೂಚಿಸಿದ್ದಾರೆ. ಹಾಗೇನೆ ಎಲ್ಲೋ ಒಂದ್ ಕಡೆ ಈ ಬಂಡಾಯ ಹೇಳೋಕೆ ಪ್ರಮುಖ ಕಾರಣ ಅಂತಂದ್ರೆ ಶಾಸಕರಿಗೆ ಖಡಕ್ ಆದಂತ ಎಚ್ಚರಿಕೆಯನ್ನು ನೀಡಲಾಗಿತ್ತು. ನಿಮಗೇನಾದ್ರೂ ಸಮಾಧಾನ ಆಗಿಲ್ಲ ಅಂತಂದ್ರೆ ತಾವು ತಮ್ಮ ರಾಜೀನಾಮೆಯನ್ನು ನೀಡಿ ಹೋಗ್ಬೋದು ಅನ್ನುವಂತ ಒಂದು ಕಟ್ಟುನಿಟ್ಟಿನ ಆದೇಶ ಏನಿದೆ ಇದು ಮತ್ತಷ್ಟು ಅಸಮಾಧಾನ ಭುಗಿಲೇಳೋಕೆ ಈ ಒಂದು ಸರ್ಕಾರದಲ್ಲಿ
ವಿಚಾರದಲ್ಲಿ ಇದು ಪ್ರಮುಖವಾದಂತ ಕಾರಣ ಆಗಿರುವಂತದ್ದು. ಹೀಗಾಗಿ ಈ ಎಲ್ಲ ವಿಚಾರಗಳನ್ನ ಗಮನಿಸಿದ ಬಳಿಕ ಇದೀಗ ಏನು ಒಂದಷ್ಟು ಅಸಮಾಧಾನಿತರ ತಂಡ ಏನಿದೆ, ಒಟ್ಟು ಎಲ್ಲರೂ ಏನು 35-40 ಮಂದಿ ಏನು ಒಟ್ಟು ಸೇರಿ ಆಗಸ್ಟ್ 13ಕ್ಕೆ ಅತೃಪ್ತ ಈ ಒಂದು ಶಾಸಕರ ಪಡೆ ಏನಿದೆ, ಇದು ಒಂದು ಮಹತ್ವದ ಸಭೆಗೆ ತೀರ್ಮಾನವನ್ನ ಮಾಡಿಕೊಂಡಿದೆ. ಸಚಿವ ಸ್ಥಾನ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಇದೊಂದು ಸಭೆಯನ್ನ ಈ ಅತೃಪ್ತರು ಮಾಡ್ತಾ ಇರುವಂತದ್ದು. ಮುಂದಿನ ಆಗು ಹೋಗುಗಳು ಏನಿದೆ, ಏನ್ ಮಾಡ್ಬಹುದು, ನಾವು ಏನ್ ಮಾಡಿದ್ರೆ ಉತ್ತಮ, ಏನು ಪಕ್ಷಕ್ಕೆ ಡ್ಯಾಮೇಜ್ ಆಗದ ರೀತಿಯಲ್ಲಿ ನಾವು ಯಾವ ರೀತಿಯಾದಂತ ನಿರ್ಧಾರ ತೆಗೆದುಕೊಂಡ್ರೆ ಒಳಿತು ಅಂತ ಹೇಳಿ ಒಂದು ಸಭೆಯನ್ನ ಮಾಡ್ತಾ ಇರುವಂತದ್ದು. ಚಂದನ. ಎಸ್, ಓಕೆ ಜೋಯಲ್ ಅವರೇ, ಹೆಚ್ಚಿನ ಮಾಹಿತಿಗಾಗಿ ಧನ್ಯವಾದಗಳು.